ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಾರ ಆಯಿತು ಅನಿಸುತ್ತೆ ಯಾವುದೇ ರೀತಿ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. ಯಾಕಪ್ಪ ಅಂತ ಅಂದರೆ ಸ್ವಲ್ಪ ಹುಷಾರಿಲ್ಲ ನನಗೆ. ಇವಾಗಲೂ ಸ್ವಲ್ಪ ಕೋಲ್ಡ್ ಆಗಿದೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ಹಾಗೆ ಇಲ್ಲೇ ನಮ್ಮೂರ ಹತ್ರ ಭದ್ರಕಾಳಮ್ಮ ಅಂತ ದೇವಸ್ಥಾನ ಇದೆ, ಅಲ್ಲಿಗೆ ಹರಕೆ ತೀರ್ಸೋಕೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ನನಗೆ ತುಂಬ ಖುಷಿ, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇದೆ. ಈ ವ್ಲಾಗಲ್ಲಿ ನಾನು ಎಲ್ಲನೂ ತೋರಿಸ್ತೀನಿ, ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಬರ್ತ್ಡೇನ ಅಂತ. ಸಿಂಪಲ್ಲಾಗಿ ಮಾಡೋದು, ಯಾವುದೇ ಥರ ಗ್ರ್ಯಾಂಡಾಗಿ ಏನು ಮಾಡ್ತಿಲ್ಲ. ಯಾರು ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಬಾಯ್ ಬಾಯ್. ಸರಿ, ಚಿರು ಬಂದರೆ ಚಿರು ಬಲ್ಲಿ ಬರ್ದವ್ರಲ್ಲಿ ಬಂದು ಸಾಮಡಿ ಬಸ್ ಸ್ಟ್ಯಾಂಡಿಗೆ ಬಂದು ನಿಧಾನಕ್ಕೆ ನಡೀರಿ. ತುಂಬ ಗಾಳಿ ಸೌಂಡ್ ಕೇಳಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಾವಿವಾಗ ಹೋಗ್ತಾ ಇರೋದು ಭದ್ರಕಾಳಮ್ಮ ದೇವಸ್ಥಾನಕ್ಕೆ. ಇಲ್ಲಿಂದ ನಮ್ಮೂರಿಂದ 7-8 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದರು. ಏನಪ್ಪ ಹರಕೆ ಅಂತ ಅಂದರೆ ನಮ್ಮ ಅಣ್ಣಂದು ಮತ್ತು ನನ್ನ ಮಗಳದು. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿದ್ದಾಗ ನಮ್ಮಮ್ಮ ಹರಕೆ ಮಾಡ್ಕೊಂಡಿದ್ರಂತೆ, ಬರ್ತೀವಿ ಎಲ್ಲ ನಾರ್ಮಲಾಗಿ ಆದರೆ ಅಂತ. ಮತ್ತು ನಮ್ಮ ಅಣ್ಣ SLC ಟೈಮಲ್ಲಿದ್ದಾಗ ಹರಕೆ ಮಾಡ್ಕೊಂಡಿದ್ದು, ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಅಂತೂ ಇವತ್ತು ಕಾಲ ಕುಡಿ ಬಂತು ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರ ಬರ್ತಡೇ ದಿನವೇ ನಾವಿವತ್ತು ಹೋಗ್ತಾ ಇದ್ದೀವಿ ಭದ್ರಕಾಳಮ್ಮ ದೇವಸ್ಥಾನಕ್ಕೆ. ಫಸ್ಟ್ ಈ ದೇವಸ್ಥಾನಕ್ಕೆ ಬಂದವರು ರೀ, ಈ ದೇವಸ್ಥಾನದಿಂದ ಆ ದೇವಸ್ಥಾನಕ್ಕೆ ಹೋಗ್ಬೋದು, ಆ ದೇವಸ್ಥಾನದಿಂದ ಈ ದೇವಸ್ಥಾನಕ್ಕೆ ಬರೋಕ್ಕಿಲ್ಲ. ಅದಕ್ಕೆ ಈ ದೇವಸ್ಥಾನಕ್ಕೆ ಹೊಲಸಾಗಲ್ಲ. ರಂಗನಾಥ ಸ್ವಾಮಿ ಆದರೆ ಇಲ್ಲಿ ಯಾರು ಇದ್ದಾರೆ? ನಮ್ದು ಆ ಕಡೆ ಮರದ ಕೆಳಗಡೆ ಚಂದ. ಇವಾಗ ಚೆನ್ನಾಗಿ ಮಾಡವ್ರೆ, ಗಿಡ ಎಲ್ಲ ಹಾಕಿ. ಮುಂಚೆ ಈ ಥರ ಏನಿರಲಿಲ್ಲ. ನಮ್ದು ಯಾವ ಸೈಡು ಕುತ್ಕೊಳ್ಳಂಗೆ ಇದೇ ಭದ್ರಕಾಳಮ್ಮ ದೇವಸ್ಥಾನ, ಕೋರವಂಗ್ಲ. ಕೋರವಂಗ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಮ್ಮ ಮಾಮನ ಮತ್ತು ನಮ್ಮ ಅಣ್ಣನೂ ಅಲ್ಲಿ ಕೂತಿದ್ದಾರೆ. ಅಲ್ಲೇ ಈಗ ಅಡುಗೆ ಮಾಡಬೇಕು. ನಾನು ಮತ್ತು ನಮ್ಮ ಮನೆಯವ್ರು ಬಂದರೆ ನಮ್ಮಪ್ಪ ಅಲ್ಲಿ ಕೂತಿದ್ದಾರೆ ನೋಡಿ. ನಮ್ಮಮ್ಮ ಇನ್ನೂ ಬಂದಿಲ್ಲ. ನಮ್ಮಮ್ಮ ಪಾಪನ್ನ ಕರ್ಕೊಂಡು ಬರಬೇಕು ಇನ್ನು. ನೀವು ನೋಡ್ತಾ ಇದ್ದೀರಲ್ಲ, ಅದು ನಮ್ಮ ಮಾಮ ಮತ್ತು ನಮ್ಮ ಅಣ್ಣ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲ ತೆಗ್ದಿಡ್ಕೊಂಡು ಇನ್ನೂ ಅವರೆಲ್ಲ ಬರಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ ನೋಡಿ. ಸುಮ್ಮನೆ ಹಿಂಗೆ ಅನ್ನಕ್ಕೆ ನಿಂಗೆ ಕೈಯ ಅಷ್ಟೇ. ಬರ್ತ್ಡೇ ಬಾಯ್ ಕಾಣಿಸ್ತಾನೆ ಇಲ್ಲ. ಎಂಥದ್ದು ಗೊತ್ತಂದ್ರಣ ಅಯ್ಯ ಮೊಸರನ್ನ ಇಲ್ಲಿಗೆ ಅಲ್ಲಿಗ ಯಾವ ದೇವಸ್ಥಾನಕ್ಕೆ ಮೊಸರನ್ನ ಇಲ್ಲಿ ಹೋಗ್ಬಿಟ್ಟು ಅಲ್ಲಿಗೆ ಹೋಗಂಗಿಲ್ಲ, ಅಲ್ಲಿಗೆ ಹೋಗ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು.
ಎಣ್ಣೆಗೆ ಹಾಕ್ಬಾರ್ದು ಚಾಪಿ ಊರೇ ಹಾಕೊಂಡಿದ್ರು ನಾವು ಬರೋದು ಅಲ್ಲಿತ್ತು ನಾವು ಹಾಕ್ತೇವೆ ಅದು ಅವ್ರ ಅಪ್ಪನ ಥರ ಬೇಕಾದ್ರೆ ಮಾಡ್ಕೊಂಡು ಅವ್ರ ಅಪ್ಪ ಹಂಗೆ ಕೇಳಿಸಲ್ಲ ನನಗೆ ಹಿಂಸೆ ಕೊಡೋದು. ನಾವು ಬರಬೇಕಾದ್ರೆ ತೋರಿಸಿದ್ವಲ್ಲ ರಂಗನಾಥ ಸ್ವಾಮಿ ಬೆಟ್ಟ ಅಂತ, ಅಲ್ಲಿಗೆ ಮೊಸರನ್ನ ತಳಿಗೆ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣಂದಿರಿಬ್ಬರು, ನಮ್ಮ ಮನೆಯವರು, ನನ್ನ ಮಗಳು, ನಮ್ಮಮ್ಮ, ನಾನು ಇಷ್ಟು ಜನನು ದೇವಸ್ಥಾನಕ್ಕೆ ಮೊಸರನ್ನ ತಳಿಗೆ ಕೊಟ್ಕೊಂಡು ಪೂಜೆ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ರೋಡಲ್ಲಿ ಬಂದರೆ ಸ್ವಲ್ಪ ದೂರ ಅನಿಸುತ್ತೆ, ಇಲ್ಲಿ ಕಾಲ್ದಾರಿ ಇದೆ, ಅಲ್ಲಿಂದ ಸ್ವಲ್ಪ ಹತ್ರ. ದೇವಸ್ಥಾನ ಅಲ್ಲೂ ಚೆನ್ನಾಗಿದೆ. ಅಂದರೆ ಅಲ್ಲಿ ಪೂಜಾರಿ, 2 ದೇವಸ್ಥಾನದಲ್ಲೂ ಪೂಜಾರಿ ಇಲ್ಲ. ಆ ದೇವಸ್ಥಾನದಲ್ಲೇನು ಡೋರ್ ಓಪನ್ ಇರಲ್ಲ, ಹೊರಗಡೆನೆ ಪೂಜೆ ಮಾಡ್ಕೊಂಡು ಬರಬೇಕು. ಅಲ್ಲಾಗಕ್ಕಾಗಲ್ಲ. ಕೇಳಿ ಗೊತ್ತಿರೋ ಹೆಂಗೆ ಹೋಗೋದು? ಚಿರುಕ್ ಕರ್ಕೊಂಡು ಹೋಯ್ತವನಿ. ಇಷ್ಟು ಬಂದಿದ್ಕೆ ಉಸಿರೊಡಕಾಯ್ತಲ್ವಲ್ಲ ಅಂತ. ಎಲ್ಲೂ ಓಡಾಡಿದ್ಮೇಲೆ ಅಕ್ಕಿ ಬಾ ಮನೆ ಒಳಗೆ ಹೌದಾ? ಓಡಾಡಿ ಭಂಗ ಮಾಡುವ ಇತ್ತು ನಾನು. ಹ್ಞೂ, ನನ್ನ ಮಗಳ ಎತ್ಕೊಳ್ಳಲ್ವ ಮನೇಲಿ. ಅದು ತುಂಬ ದಿನ ಆಗಿತ್ತು, ಅಂದರೆ ಜಾಸ್ತಿ ಎಲ್ಲೂ ಓಡಾಡೋಕೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ನಮ್ಮಮ್ಮ ಹಂಗಂತ ಹೇಳ್ತಾಯಿದ್ರು. ಜಾಸ್ತಿ ಓಡಾಡಬೇಕು ಅಂತ, ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳ್ತಾಯಿದ್ರು. ಎಂತದ? ಪಾಪಾಕ್ಷಿ ಚೆನ್ನಾಗಿರುತ್ತಾ? ಪಾಪಾಸ್ ಕಳ್ಳಿ ಅಲ್ವಾ ಇದು? ನಿಮ್ಮ ಮನೆ ಯಾವಾಗ ಬಂದಿದ್ರೆ ಹಿಂಗೆ ಕರ್ಕೊ ಬಂದ್ರಲ್ಲ. ಏನಪ್ಪ ಗೊತ್ತಿಲ್ಲ ಕಣ. ಸಿಕ್ಕಾಪಟ್ಟೆ ಕಳ್ಳು. ನನಗೆ ಶೀತ ಮತ್ತು ಕೆಮ್ಮು ಇರೋದ್ರಿಂದ ನನಗೆ ಮಾತಾಡೋಕ್ಕೂ ಸಹ ಆಗ್ತಿರ್ಲಿಲ್ಲ. ನನ್ನ ವಾಯ್ಸ್ ಕೇಳುತ್ತೋ ಇಲ್ವೋ ಅಂತ ನಾನು ಜೋರಾಗೆ ಮಾತಾಡ್ತಾ ಇದ್ದೆ. ಮೂಗಲ್ಲಿ ಉಸಿರಾಡೋಕ್ಕಾಗ್ತಿಲ್ಲ. ಈ ಕಡೆ ಹತ್ತಬೇಕಲ್ಲ, ಬೆಟ್ಟ ಹತ್ತಬೇಕಲ್ಲ, ನನಗೆ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ. ಜಾಸ್ತಿ ಬಾಯಲ್ಲಿ ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ, ಮೂಗಲ್ಲಿ ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ. ಹಂಗಾಗೋಗ್ಬಿಟ್ಟಿತ್ತು. ಫೈನಲಿ ನಾವು ದೇವಸ್ಥಾನ ಹತ್ರ ಬಂದ್ವಿ. ರೋಡಲ್ಲಿ ಬರಬೇಕಾದ್ರೆ ನಮಗೆ ದೂರ ಅನಿಸುತ್ತೆ, ಇಲ್ಲಿ ಕಾಲ್ದಾರಿಯಲ್ಲಿ ಬಂದರೆ ಹತ್ರ ಅನ್ನಿಸ್ತು ನನಗೇನು. ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಸುತ್ತ ಫಾರೆಸ್ಟ್ ಇದೆ. ಫಾರೆಸ್ಟ್ ದಾಟಿದರೆ ನಮ್ಮೂರಿಗೆ ಹೋಗ್ಬೋದು. ಫಾರೆಸ್ಟ್ ಹತ್ರನೇ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತೀವಿ ಅಂತಂದರೂ ತುಂಬ ಅನುಕೂಲವಾಗಿದೆ, ಯಾಕಂದರೆ ಫಾರೆಸ್ಟಲ್ಲೆಲ್ಲ ಸೌದೆಗಳು ಸಿಗುತ್ತೆ. ಚೆನ್ನಾಗಿದೆ. ಇದಿನ್ನೂ ಇವಾಗ ಒಳಗೆಲ್ಲ ಕಟ್ತಾ ಇದ್ದಾರೆ ದೇವಸ್ಥಾನನ. ಚೆನ್ನಾಗಿದೆ ಮಾತ್ರ ದೇವಸ್ಥಾನ, ಮಾತ್ರ ಫೈನಾಗಿದೆ ಮಾತ್ರ, ತುಂಬ ಚೆನ್ನಾಗಿ. ಫೈನಲ್ಲಿ ಬಂದ್ವಿ ಇವಾಗ ದೇವಸ್ಥಾನಕ್ಕೆ. ಓ ಇಲ್ವಾ? ಇದೇ ಟ್ಯಾಂಕಿ ನೀರು ಇರಬೇಕಿತ್ತು. ಅದು ಯಾವಾಗಲೂ ಒಂದ್ಸಲ ಬಂದಾಗಿತ್ತು. ಚೆನ್ನಾಗಿ ಮಾಡೋರಲ್ವ ಇವಾಗ? ಅವಾಗಕ್ಕಿಂತ ದೇವಸ್ಥಾನ ಇವಾಗ ಸ್ವಲ್ಪ ಇಂಪ್ರೂವ್ ಆಗಿದೆ. ಆಮೇಲೆ ಏನಂತ ಅಂದರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಒಂದು ಹೆವಿ ಇದಾಗ್ಬಿಡ್ತು. ಬಸ್ಸಿನ ವ್ಯವಸ್ಥೆ ಇಲ್ಲ, ತುಂಬ ದೂರ ನಿಲ್ಲಿಸ್ತಾರೆ, ಅಲ್ಲಿಂದ ನಡ್ಕೊಂಡು ಬರಬೇಕು. ಅದೇ ಪ್ರಾಬ್ಲಮ್ಮು. ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಇಲ್ಲಿ. ಇನ್ನೂ ಇವಾಗ ಕಟ್ತಾ ಇದ್ದಾರೆ ದೇವಸ್ಥಾನ ಹಿಂದೆ ಎಲ್ಲ. ದೇವಸ್ಥಾನ ಒಳಗಡೆ ಬಾಗಿಲು ತೆಗಿಯಲ್ಲ, ಇಷ್ಟೇ. ಇಲ್ಲೇ ನಾವು ಪೂಜೆನ ಮಾಡ್ಕೋಬೇಕು. ನಮ್ಮ ಮೊಸರನ್ನ ತಳಿಗೆ ತೊಗೊಬಂದಿದ್ವಲ್ಲ, ಅದೆಲ್ಲನೂ ಇಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮ. ಕ್ಯಾಮ್ರಾಮನ್ ಆಗಿರೋದು ನಾನೇ ಮಾಡೋಣ ಬಿಡು. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಾವಿಲ್ಲಿ ಈ ದೇವಸ್ಥಾನಕ್ಕೆ ಬಂದ್ವಿ. ನಾನು ಬರಬೇಕಾದ್ರೆ ಯಾವುದೇ ಥರ ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ.
ಫೋನ್ ನಮ್ಮ ಮನೆಯವ್ರ ಹತ್ರ ಕೊಟ್ಬಿಟ್ಟಿದ್ದೆ. ಹಾಗಾಗಿ ಇಲ್ಲಿ ಬಂದಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇವಾಗ ನಮ್ಮ ಮನೆಯವರು ನಾನೇ ಮಾಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡ್ರು. ಭದ್ರಕಾಳಮ್ಮ ದೇವಸ್ಥಾನ ಮುಂದೆ ಒಂದು ದೇವಸ್ಥಾನ ಇದೆ, ಅದು ಪುಟ್ಟದಾಗಿಟ್ಟು ಅಲ್ಲೊಂದು ಮಿರರ್ ಇಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಮತ್ತು ನಾವು ಕೋಳಿ ತಂದಿದ್ವಲ್ಲ ಅದನ್ನು ಸಹ ಹೊರಗಡೆನೇ ಇಟ್ಟು ಮನೆಯವರೆಲ್ಲ ಪೂಜೆಗೆ ಅಂತ ಬಂದ್ವಿ. ಫಸ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ತಂದಿರೋ ಕೋಳಿನ ಒಪ್ಸೋಣ ಅಂತ. ಅಂದರೆ ಇಲ್ಲಿಗೆ ತಗೊಬಂದಿದ್ರೆ ಎಳ್ನೀರು. ಹಾಗೆ ಇಲ್ಲೂ ಸಹ ಯಾರು ಪೂಜಾರಿಲ್ಲ, ನಾವೇ ಪೂಜೆ ಮಾಡ್ಕೊಂಡು ಹೋಗಬೇಕು. ಇವಾಗ ನಾವೇ ಪೂಜೆ, ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ, ನಾವೇ ಪೂಜೆ ಮಾಡ್ಕೊಂಡು ಹೋಗೋದಷ್ಟೇ. ಇದು ನಮ್ಮ ಅಣ್ಣ, ನನ್ನ ಸ್ವಂತ ಅಣ್ಣ. ಅವನ ಹೆಸರು ವಸಂತ ಕೇಶವ್ ಅಂತ, ಮನೇಲೆಲ್ಲ ಅಪ್ಪು ಅಪ್ಪು ಅಂತ ಕರೀತಾರೆ. ನನ್ನ ಹೆಸರು ಅಮೃತ ಅಂತ, ಆ ಮನೇಲೆಲ್ಲ ಅಮ್ಮು ಅಮ್ಮು ಅಂತ ಕರೀತಾರೆ. ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಅಮ್ಮ. ನಮಗಿಂತಲೇ ಮುಂಚೆ ಒಬ್ಬರು ಬಂದಿದ್ದರು, ಅವರು ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇವಾಗ ಪೂಜೆನ ಮಾಡಬೇಕು. ತಪ್ಕೊಂಡು ಇಟ್ಕೊಳ್ಳೋದ, ಕೈ ಇಟ್ಕೊಂಡ್ರೆ ಇದಾಯ್ತು. ಒಂದು ಎಲೆ ಹೋಗಿದ್ದಕ್ಕೆ ನಿನಗೆ ಹೇಳೋದ್ಬಿಡುವಾ, ಕಿವಿಗೆ ಹೋಗ್ಬಿಟ್ಟು ಬೇಡ ಕೊಡು, ನಾನು ಬರ್ತೀನಿ ಅಂತ ಕಿವಿಗೆ ಹೋಗಿ ಮಾಡಿ ಸಾಕಾಯ್ತು. ನಾನು ಇಡ್ತೀನಿ ತಡೀರಿ. ಕೊಟ್ಟರೆ ಈಗ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಮ್ಮ ಮನೆಯವ್ರು ಚಿಕನ್ ಕಟ್ ಮಾಡ್ತಿದ್ದಾರೆ, ನಮ್ಮ ಮಾಮ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಅಮ್ಮ ಅನ್ನ ಮುದ್ದೆ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಇದಿಷ್ಟನ್ನೇ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿದ್ದು, ಇದಾದಮೇಲೆ ಅಡುಗೆ ಆದಮೇಲೆ ನಾವು ತೊಗೊಳಕ್ಕಾಗಲಿಲ್ಲ, ಎಡೆ ಕೊಡಬೇಕಾಗಿರೋದು ತೊಗೊಳಕ್ಕಾಗಲಿಲ್ಲ. ಮಳೆ ಬರೋಂಗಾಯಿತು, ನಾವು ಊಟ ಮಾಡ್ಕೊಂಡ್ವಿ, ಬೇಗ ಹೊರಡ್ತೀವಿ. ನಾನು ಯಾವುದೇ ಥರದ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಪಾಪು ಇದ್ಲಲ್ಲ, ಅದಕ್ಕೋಸ್ಕರ ಇನ್ನೇನು ಮಾಡಿರಲಿಲ್ಲ. ಚಿಕನ್ ಸಾರು, ಅನ್ನ, ಮುದ್ದೆ, ಚಿಕನ್ ಚಾಪ್ಸು ಮತ್ತು ಕಾಳು ಅಷ್ಟೇ ಮಾಡಿದ್ದು, ಜಾಸ್ತಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ.
ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೋರ್ವಂಗ್ಲು ದೂರೊಳಗಿರೋ ದೇವಸ್ಥಾನ. ತುಂಬ ಹಳೆಯ ಕಾಲದ ಪುರಾತನ ಕಾಲದ ದೇವಸ್ಥಾನ, ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ಇದನ್ನು ಫೋಟೋಸ್ ಮತ್ತು ವೀಡಿಯೋಸ್ ಏನು ತಗೋಬಿಡಿ ಅಂತ ಅಂದರು. ಯಾಕೆ ಅಂತ ಕೇಳಿದ್ದಕ್ಕೆ, ಇಲ್ಲಿನ ಒಂದು ದೇವ್ರನ್ನ ಗಣೇಶನ ವಿಗ್ರಹನ ಕಳ್ತನ ಮಾಡ್ಕೊಂಡು ಹೋಗಿದ್ರಂತೆ. ಹಾಗಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಬಿಡಿ ಅಂತ ಅಂದರು. ನಾನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕು ಅಂತ ಹೇಳಿ ಪರ್ಮಿಷನ್ ತೊಗೊಂಡು ತೋರಿಸ್ತಾ ಇದ್ದೀನಿ. ಹಾಸನಲ್ಲಿ ಯಾರೇ ಇದ್ದರೂ, ಯಾರಾದರೂ ಪ್ಲೇಸಸ್ ನೋಡಬೇಕು ಅಂತ ಇದ್ದರೆ ಈ ದೇವಸ್ಥಾನ ನೋಡಿ. ತುಂಬ ಚೆನ್ನಾಗಿದೆ. ಕೋರ್ವಂಗ್ಲ ಊರೊಳಗಡೆ ಇರೋದು ದೇವಸ್ಥಾನ. ಇದು ಭೂದೇಶ್ವರ ಸ್ವಾಮಿ ಅಂತ ಹೇಳಿದರು ಇನ್ನು ಪೂಜೆ ಮಾಡೋರನ್ನ ಕೇಳಿದ್ದಕ್ಕೆ. ಇಲ್ಲಿ ಯಾರೂ ಸಹ ಪೂಜೆನ ಐನಾರಿಲ್ಲ, ಯಾರೋ ಹಿಂದಿಯವರು ವಹಿಸ್ಕೊಂಡಿದ್ದಾರಂತೆ, ಅವರೇ ಸಹ ಪೂಜೆ ಮಾಡೋದು. ಮತ್ತು ಇಲ್ಲಿ ಎನಿ ಟೈಮ್ ಸೆಕ್ಯೂರಿಟಿ ಇರ್ತಾರೆ ಅಂತೇಳಿ ಅಲ್ಲಿನ ಒಬ್ಬರು ಹಿರಿಯರು ಹೇಳಿದರು. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಹಾಗೆ ನಾನು ಒಳಗಡೆ ತೋರಿಸ್ತೀನಿ, ಒಳಗಡೆನೂ ಸಹ ತೆಗಿಬೇಡಿ ಅಂತ ಅಂದರು. ನಾನು ಪೂಜೆ ಮಾಡೋರನ್ನ ಕೇಳಿದೆ, ಇಲ್ಲ ಹಿಂಗೆ ನಾವು ಯೂಟ್ಯೂಬ್ಗೆ ಹಾಕಬೇಕು, ವ್ಯೂವರ್ಸಿಗೆ ತೋರಿಸ್ಬೇಕು ಅಂತ ಹೇಳಿ. ಹಂಗಾಗಿ ಜಾಸ್ತಿ ತೆಗಿಯೋಕ್ಕೆ ಹೋಗ್ಬಿಡಿ, ಒಂದೆರಡು ಫೋಟೋಸ್ ತಕ್ಕೊಳ್ಳಿ ಅಂತ ಅಂದರೆ ನಾನು ವೀಡಿಯೋನ ಮಾಡ್ಕೊಬಿಟ್ಟೆ. ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಈ ಗಣೇಶ ಇದೆಯಲ್ಲ, ಇದೊಂದು ಗರ್ಭಗುಡಿ ಆಪೋಸಿಟಲ್ಲೇ ಇದೆ. ಇವಾಗ ನಾನು ತೋರಿಸ್ತಾ ಇರೋದು ಭೂದೇಶ್ವರ ಸ್ವಾಮಿ ಅಂತ. ಇಲ್ಲಿದು ಮಾತ್ರ ದೇವಸ್ಥಾನ ಸೂಪರಾಗಿದೆ ಮಾತ್ರ. ಅದ್ರ ಎದುರುಗಡೆ ನಂದಿನ ಇಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ದೇವಸ್ಥಾನ ಮಾತ್ರ ಸೂಪರಾಗಿದೆ. ಯಾರಾದರೂ ಬಂದು ಹಾಸನಲ್ಲಿ ಯಾವ್ದಾದ್ರು ದೇವಸ್ಥಾನ ನೋಡಬೇಕು ಅಂದ್ಕೊಂಡಿದ್ರೆ ಇದೊಂದು ದೇವಸ್ಥಾನನ ನೋಡ್ಬೋದು ನೀವು. भगवान का नाम क्या है भैया? बूचेश्वर। आप लोग इधर ही क्वार्टर्स दिए गवर्नमेंट? नहीं, रेंट लेकर। ಭೂದೇಶ್ವರ ಸ್ವಾಮಿ ದೇವಸ್ಥಾನ ಆಪೋಸಿಟಲ್ಲೇ ಇನ್ನು ಇಲ್ಲೊಂದು ಹಳೆ ದೇವಸ್ಥಾನ ಇದೆ, ಹೋಗಿ ನೋಡೋದಾದರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದ್ವಿ. ಒಂದು ನಾಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಗೋವಿಂದೇಶ್ವರ ಸ್ವಾಮಿ ದೇವಸ್ಥಾನ. ತುಂಬ ಹಳೆಯದು ಇದು. ಇಲ್ಲಿ ಯಾವುದೇ ಥರ ಕ್ಲೀನಿಂಗ್ ಏನೂ ಇಲ್ಲ, ತುಂಬ ಹಾಳು ಬಿದ್ದಿದೆ ಇದು ದೇವಸ್ಥಾನ. ಯಾರೂ ಸಹ ಇಲ್ಲಿ ಏನು ಹೇಳ್ಬೋದು ಅಂದರೆ ವಹಿಸ್ಕೊಂಡಿಲ್ಲ ದೇವಸ್ಥಾನ ವಹಿಸ್ಕೊಂಡು ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಸೂಪರಾಗಿದೆ ದೇವಸ್ಥಾನ ಅಂತೂ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಂಬಗಳಾಗಲಿ ಅವ್ರು ಕೆತ್ತಿರೋದಾಗಲಿ, ದೇವಸ್ಥಾನಕ್ಕೆ ಯಾರೇ ಬಂದರೂ ಕುತ್ಕೊಳ್ಳೋಕ್ಕಂತೂ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದರು. ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಳಗಡೆನೂ ಅಷ್ಟೇ ಯಾವುದೇ ಥರ ದೇವರೇನಿಲ್ಲ, ಸಿಂಪಲ್ಲಾಗಿ ಬರೀ ಹಂಗೆ ಆವಾಗಿಂದ ಹೆಂಗಿತ್ತು ಹಳೆಯದು ದೇವಸ್ಥಾನ, ಅದು ದೇವರೇನಿಲ್ಲ ಅಲ್ಲಿ. ಒಳಗಡೆನೂ ಎಷ್ಟು ಕಂಬ, ಈ ಬಾಗಿಲು ಪುಟ್ಟು ಬಾಗಿಲು ನೋಡಿ, ಫುಲ್ಲು ಬಗ್ಸ್ಕೊಂಡು ಒಳಗೆ ಹೋಗಬೇಕು. ತುಂಬ ಚೆನ್ನಾಗಿದೆ. ನನಗೆ ಭಯ ಆಯಿತು ಇನ್ನು ಒಳಗೆ ಹೋಗೋಕ್ಕೆ, ಏನಾದರೂ ಇದ್ಬಿಟ್ಟಿದ್ರೆ ಅಂತೇಳಿ. ಹಂಗೆ ಇಷ್ಟು ನೋಡ್ಕೊಂಡು ಬಂದ್ವಿ. ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ದು. ಭಯ ಆಗ್ತಿತ್ತು, ಅಂದರೆ ಯಾರು ಇರಲಿಲ್ವಲ್ಲ ಅಲ್ಲಿ ಅಂತ. ಇದನ್ನು ಯಾರಾದರೂ ವಹಿಸ್ಕೊಂಡು ಕ್ಲೀನ್ ಮಾಡಿದರೆ ಈ ದೇವಸ್ಥಾನನೂ ಸಹ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ ಎಲ್ಲ ಕಡೆ ಅಂತ ಹೇಳ್ಬೋದು. ಇಲ್ಲೊಂದು ದೇವಸ್ಥಾನ ಇದೆ. ಇದರಲ್ಲಿ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಯಾವುದು ಮತ್ತು ಗೋವಿಂದೇಶ್ವರ ಸ್ವಾಮಿ ದೇವಸ್ಥಾನ ಯಾವುದು ಅಂತ ನನಗೆ ಗೊತ್ತಿಲ್ಲ. ಅಲ್ಲೂ ಸಹ ಅದೆಂಗಿತ್ತು ಇಲ್ಲೂ ಹಂಗೆ ಇದೆ. ನಾನು ಅದಕ್ಕೆ ಜಾಸ್ತಿ ಒಳಗಡೆ ಏನು ಹೋಗೋಕ್ಕೆ ಹೋಗಲಿಲ್ಲ, ಹಂಗೆ ಹೊರಗಡೆಯಿಂದನೇ ವೀಡಿಯೋ ಮಾಡ್ಕೊಂಡು ಬಂದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂದರೆ ಅಲ್ಟಿಮೇಟಾಗಿ ಕೆತ್ತಿದ್ದಾರೆ ಮಾತ್ರ. ಅವಾಗಿನ ಕಾಲದಲ್ಲೇ ಇಷ್ಟು ಚೆನ್ನಾಗಿ ಕೆತ್ತಿ ನಾವು ಆಲ್ಮೋಸ್ಟ್ ಅಲ್ಲಿ ನೋಡಿರೋದು ಹಳೆ ಕಾಲದ ಕೆತ್ತನೆಗಳೇ ತುಂಬ ಚೆನ್ನಾಗಿ ಇರುತ್ತೆ. ಅಂಥದ್ರಲ್ಲಿ ಈ ದೇವಸ್ಥಾನನ ಬಿಟ್ಬಿಟ್ಟಿದ್ದಾರೆ. ದೇವಸ್ಥಾನ ಮಾತ್ರ ಸೂಪರಾಗಿದೆ. ಯಾರಾದರೂ ಬಂದರೆ ಇಲ್ಲಿಗೆ ಒಂದು ಸಲ ಹೋಗ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ಮತ್ತು ನನ್ನ ಮನೆಗೆ ಬಂದು ಬರ್ತಡೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಅಣ್ಣಂದಿರೆಲ್ಲ ಸೇರ್ಕೊಂಡು ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಸೇರ್ಕೊಂಡು ಯಾವ ಥರ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮುಂಚೆಯಿಂದನೂ ಯಾವ ಥರ ಮಾಡಬೇಕು ಅಂದ್ಕೊಂಡೇ ಇದು ಮಾಡಿದ್ವಿ. ಲಾಸ್ಟಿಗೆ ಫೈನಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೆ.
ಅಲ್ಲೇ ನಿಂತ್ಕೊಳ್ರಿ. ಫೈನಲಿ ಡೆಕೋರೇಷನ್ ಎಲ್ಲ ಮುಗಿಸಿದ್ವಿ, ಸಿಂಪಲ್ಲಾಗಿ ಮಾಡಿದ್ವಿ. ನನಗೆ ಕೆಫೆಗೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ನನಗೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಸಿಂಪಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಹಾಗೆ ನನ್ನ ಹಸ್ಬೆಂಡ್ ಬರ್ಡೇಗೆ ಎಲ್ಲ ವಿಶಸ್ ಕಳಿಸ್ಬಿಡಿ. ಹ್ಯಾಪಿ ಬರ್ಡೇ ರೀ. ಚಿರು ಚಿರು ಟವಲ್ ಟವಲ್ ಅಲ್ಲಿ ಟವಲ್ ಟವಲ್. ಅಯ್ಯ ಆ ಕಡೆ ಬೇಡ, ಬಲೂನ್ ಬಲೂನ್ ಆಯ್ತಲ್ಲಿ. ಯಾಕೆ ಹುಡುಗಿರು ಮಾಡಂಗಿಲ್ವಾ? ನನಗಂತೂ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಎಷ್ಟೊತ್ತಿಗೆ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗ್ದೋಗಿತ್ತು ನಂಗೆ ಕಾಯ್ತಾ ಇದ್ದೆ. ಯಾಕಂದರೆ ಹೊರಗಡೆ ಔಟ್ಸೈಡಲ್ಲಿ ಹೋಗಿ ಬಂದಿದ್ಕೋದ್ಕು ಬೇಗ ಬೇಗ ಎಲ್ಲನೂ ಮಾಡಿದ್ಕೋದ್ಕು ತುಂಬ ಸುಸ್ತಾಗ್ತಿತ್ತು. ಫೈನಲಿ ಎಲ್ಲ ಆಯಿತು. ನನ್ನ ಮನೆಯವರಿಗೆ ಗಿಫ್ಟ್ ಕೂಡ ಕೊಟ್ಟೆ. ನಾನು ಜಾಸ್ತಿ ಕಾಸ್ಟ್ಲಿ ಗಿಫ್ಟ್ ಏನು ತರೋಕ್ಕೆ ಹೋಗಿಲ್ಲ. ಸಿಂಪಲಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕಿ ಒಂದು ಸ್ಮಾರ್ಟ್ ವಾಚ್ ಕೊಡಿಸ್ದೆ ಮತ್ತು ಇಯರ್ಬಡ್ಸ್ ಕೊಡಿಸ್ದೆ. ಇಯರ್ಬಡ್ಸ್ ಸುಮ್ಮನೆ ತಗೊಂಡಿದ್ದು, ಅಂದರೆ ಅವ್ರು ತೊಗೋತೀನಿ ಅಂತಿದ್ರು, ತಗೊಂಡಿರಲಿಲ್ಲ. ಅದಕ್ಕೆ ನಾನೇ ಕೊಡಿಸ್ದೆ. ಇನ್ನು ವಾಚ್ ನನ್ನ ಹತ್ರ ಇತ್ತು, ಸ್ಮಾರ್ಟ್ ವಾಚ್. ಅವ್ರ ಹತ್ರ ಇರಲಿಲ್ಲ, ಅವ್ರ ಹತ್ರ ಬೇರೆದು ಚೈನ್ ವಾಚ್ ಇತ್ತು. ನಾನು ಇಬ್ರಿಗೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ವಾಚ್ ಮತ್ತು ಇಯರ್ಬಡ್ಸ್ ಎರಡನ್ನೂ ಕೊಡಿಸ್ದೆ. ನೀವು ನೋಡ್ತಾ ಇರ್ಬೋದು. ನೋಡಿ ನಮ್ಮ ನಾನು ಅವ್ರು ಮಾಡ್ತಾ ಇಲ್ಲ, ನಿಜ ಮಾಡ್ತಾ ಇದ್ದೀನಿ. ಇಷ್ಟೇ ಅವ್ರ ಅಪ್ಪ ನೋಡ್ತಾ ಸರಿ ನಿಜ ಅನ್ಸುತ್ತೆ ಅಷ್ಟೇ ಅಲ್ಲ. ನಾನು ಅವ್ರು ನೋಡ್ತಾ ಇದ್ದೀನಿ, ಅವ್ರು ನೋಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾವು ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಮನೇಲಿ. ಮಾಮೂಲಿ ಕೇಕಲ್ಲಿ ಕಟ್ ಮಾಡ್ತಿದ್ವಿ, ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಯಾವತ್ತೂ ಮಾಡಿರಲಿಲ್ಲ. ನನ್ನ ಹಸ್ಬೆಂಡಿಗೆ ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಫೈನಲಿ ನಾನು ಅವ್ರ ಕೈಗೆ ವಾಚ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ನನ್ನ ಮಗಳ ಬರ್ಡೇನ ಗ್ರ್ಯಾಂಡಾಗಿ ಮಾಡ್ತೀವಿ, 1 ವರ್ಷದ್ದು. ಅಂದ್ಕೊಂಡಿದ್ದೀನಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ. ಗೊತ್ತಿಲ್ಲ ಹೇಗಾಗುತ್ತೆ ಏನು ಅಂತ. ನೀವು ನೋಡ್ತಾ ಇರ್ಬೋದು. ಇಬ್ಬರು ನನಗೆ ಖುಷಿ ಅಂದರೆ ನಾವಿಬ್ಬರು ಸ್ಮಾರ್ಟ್ ವಾಚ್ ಹಾಕಿದ್ದೀವಲ್ಲ ಅನ್ನೋದೇ ಖುಷಿ. ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ